ನೀವು ಕಾಲೇಜ್ ಪ್ಲೇಸ್ಮೆಂಟ್ಸ್ಗೆ ಇನ್ನೂ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಆಗಿಲ್ಲ ಅಂತ ಅಂದರೆ ಯಾವ ಥರ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಒಂದು ಕಂಪನೀಸ್ ಯಾವ ಥರ ಕಾಲೇಜ್ ಒಳಗಡೆ ಬರುತ್ತೆ, ಯಾವ್ಯಾವ ಥರ ಪ್ರೋಸೆಸ್ ನಡೆಯುತ್ತೆ, ಅದಕ್ಕೆ ಬೇಕಾಗಿರೋ ಥರ ಯಾವ ಥರ ಪ್ರಿಪ್ರೇಷನ್ಸ್ನ ಮಾಡ್ತಾ ಹೋಗ್ಬೋದು ಅನ್ನೋದನ್ನು ಕ್ಲಿಯರಾಗಿ ಮಾತಾಡ್ತಾ ಹೋಗೋಣ. ನನಗೆ ಎಷ್ಟೊಂದು ಜನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಕೇಳಿದ್ರು, ಈ ಥರ ನಾನು ಸೆಕೆಂಡ್ ಇಯರ್ನಲ್ಲಿದ್ದೀನಿ, ನನಗೆ ಏನೇನೆಲ್ಲ ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ ಆಗೋಕ್ಕೆ ಏನೇನೆಲ್ಲ ಹೆಲ್ಪ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ ಅಂತ ಕೇಳಿದರು. ಸೊ ನಾನು ನನ್ನ ಕಾಲೇಜ್ ಡೇಸ್ನಲ್ಲಿರುವಾಗ, ನಾನು ಥರ್ಡ್ ಇಯರ್ನಲ್ಲಿದ್ದಾಗ ನನ್ನ ಫ್ರೆಂಡ್ ಒಬ್ಬ ಬಂದುಬಿಟ್ಟು ಪ್ಲೇಸ್ಮೆಂಟ್ಗೆಲ್ಲ ಪ್ರಿಪೇರ್ ಆದ ಅಂತ ಕೇಳ್ದ. ಅವಾಗ ನನಗೆ ಫುಲ್ ಶಾಕ್ ಆಯಿತು. ಪ್ಲೇಸ್ಮೆಂಟ್ಗೆಲ್ಲ ಪ್ರಿಪೇರ್ ಆಗಬೇಕಾ ನಾವು? ಆಟೋಮೆಟಿಕ್ಕಾಗಿ ಅದು ನಡೆದೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಆಟೋಮೆಟಿಕ್ಕಾಗಿ ಕಂಪ್ನಿ ಬರುತ್ತೆ, ನಮ್ಮನ್ನು ತಗೊಂಡು ಹೋಗ್ಬಿಡ್ತಾರೆ ಅಂತ. ಬಟ್ ತುಂಬಾ ಕಾಂಪಿಟೇಷನ್ ಇದೆ. ಇನ್ ಕ್ಯಾಂಪಸ್ ಆದ್ರೂ ಕೂಡ ತುಂಬಾ ಕಾಂಪಿಟೇಷನ್ಸ್ ಇರುತ್ತೆ. 400 to 500 ಪೀಪಲ್ ಒಂದು 5 ರಿಂದ 10 ರೋಲಿಗೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ನಿಮ್ಮೊಳಗಡೆ ಕಾಂಪಿಟೇಷನ್ ತುಂಬ ಇರೋದ್ರಿಂದ ಯಾವ ಥರ ಒಂದು ಔಟ್ಸ್ಟ್ಯಾಂಡಿಂಗಾಗಿ ನಾವು ಪ್ರಿಪೇರ್ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೋಡಿಂಗೆಲ್ಲ ತುಂಬಾ ಕಷ್ಟಪಡ್ತಿರ್ತೀರ. ಒಂದು ಕಾಲೇಜ್ನಲ್ಲಿ ಸಿಲೆಬಸ್ನ ಓದ್ಕೊಂಡು ಮಾಮೂಲಿ ಎಕ್ಸಾಮ್ಸ್ನ ಬರ್ಕೊಂಡು ಹೋಗ್ತಾ ಇರ್ತೀರ. ಬಟ್ ಅದಕ್ಕೂ ಈ ಪ್ಲೇಸ್ಮೆಂಟ್ಗೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಾರಿಯೋಸ್ ಬರ್ತಾ ಹೋಗುತ್ತೆ. ನಿಮ್ಮ ಕಾಲೇಜ್ನಲ್ಲೆಲ್ಲ ನಾರ್ತ್ ಇಂಡಿಯನ್ಸ್ ಎಲ್ಲ ಇದ್ದರೆ ಅವರು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇರ್ತಾರೆ. ಯಾಕಂತಂದರೆ ಅವ್ರಿಗೆ ಏನು ಅಂತ ಗೊತ್ತಿರುತ್ತೆ, ಹೇಗೆ ಪ್ರಿಪೇರ್ ಆಗೋದು ಅಂತ ಗೊತ್ತಿರುತ್ತೆ. ನನಗೆ ಸಡನ್ ಶಾಕ್ ಕೊಟ್ರಲ್ಲ ಥರ್ಡ್ ಇಯರ್ನಲ್ಲಿ ನನ್ನ ಫ್ರೆಂಡ್, ಆ ಥರ ನಿಮಗೂ ಕೂಡ ಸಡನ್ ಶಾಕಿಂಗ್ ಆಗಿ ವಿಡಿಯೋ ಇರುತ್ತೆ. ಯಾವ ಥರ ಪ್ರಿಪೇರ್ ಆಗ್ತಕ್ಕಂಥದ್ದು, ಏನೇನೆಲ್ಲ ಪ್ರೊಸೀಜರ್ಸ್ ಬರ್ತಾ ಹೋಗುತ್ತೆ ಕಾಲೇಜ್ ಪ್ಲೇಸ್ಮೆಂಟ್ ನಡೆಯುವಾಗ ಅನ್ನೋದನ್ನು ಡೀಟೇಲ್ ಆಗಿ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲಿಗೆ ನಾನು ಯಾರು ಅಂತ ನಿಮಗೆ ಗೊತ್ತಿರಲಿಲ್ಲ ಅಂತ ಅಂದರೆ, ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಪಾರ್ಟ್ ಟೈಮ್ನಲ್ಲಿ ವೀಡಿಯೋಸ್ ಕೂಡ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ನನಗೆ ಗೊತ್ತಿರ್ತಕ್ಕಂಥ ನಾಲೆಡ್ಜ್ನ ಶೇರ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ನನ್ನ ಕರಿಯರ್ ರಿಲೇಟೆಡ್, ಪ್ಲೇಸ್ಮೆಂಟ್ ರಿಲೇಟೆಡ್, ಜೊತೆಗೆ ಈ ಮನಿ ರಿಲೇಟೆಡ್ ಈ ಥರ ಎಲ್ಲ ಮಾತಾಡ್ತಾ ಇರ್ತೀನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀನಿ. ನನ್ನ ಟೈಪ್ ಆಫ್ ಕಂಟೆಂಟ್ ನಿಮಗೆ ಇಷ್ಟ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಹೋಗಿ. ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ನಿಮ್ಮ ಫ್ರೆಂಡ್ಸ್ಗೆ. ಅವ್ರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಈ ವಿಡಿಯೋ. ಓಕೆನಾ? ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲಿಗೆ ಒಂದು ಕಂಪನಿ ನಿಮ್ಮ ಕಾಲೇಜ್ ಒಳಗಡೆ ಬರ್ತಿದೆ, ನಿಮ್ಮನ್ನು ಹೈರ್ ಮಾಡೋಕ್ಕೆ ಬರ್ತಿದ್ದಾರೆ ಅನ್ನುವಾಗ ಇಂತಿಷ್ಟು ಓಪನಿಂಗ್ಸ್ ಅಂತ ಹೇಳಿ ನಿಮ್ಮ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಕಳಿಸಿರ್ತಾರೆ. ಒಂದು 10 ಓಪನಿಂಗ್ಸ್ ಇದೆ ನಮ್ಮ ಹತ್ರ. ಈಗ ಜಾವಾ ಡೆವಲಪರ್ ರೋಲ್ಗೆ ಓಪನಿಂಗ್ಸ್ ಇದೆ. ಅದಕ್ಕೆ ನಿಮ್ಮ ಕಾಲೇಜ್ನಲ್ಲಿ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಆಗಿದ್ದಾರೋ ಅವ್ರನ್ನೆಲ್ಲ ಅಪ್ಲೈ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾರೆ. ಅದರಲ್ಲಿ ನೀವು ಒಂದೊಂದಾಗಿ ಅಪ್ಲೈ ಮಾಡ್ತಾ ಹೋಗುವಾಗ ತುಂಬ ಕ್ರೈಟೀರಿಯಾಸ್ನ ಕೇಳ್ತಾ ಹೋಗ್ತಾರೆ. ಕಾಲೇಜ್ ಪ್ಲೇಸ್ಮೆಂಟಿಂದಾನೇ ಆಗಲಿ, ಕಂಪನೀಸೇನೆ ಸ್ವಲ್ಪ ಕ್ರೈಟೀರಿಯಾಸ್ನ ಇಟ್ಟಿರ್ತಾರೆ. ಒಂದು 7 CGPA ಮೇಲೆ ನಿಮ್ಮದು CGPA ಇರಬೇಕು, ಅಥವಾ 6.5 CGPA ಮೇಲೆ ಇರಬೇಕು ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನೀವು ಒಂದು 7 ಮೇಲೆ ಇಟ್ಟರೆ ತುಂಬಾ ಒಳ್ಳೇದು ಅಂತಲೇ ನೆನ್ಪಿಟ್ಕೊಳ್ಳಿ. ನಾನು 9 ಮೇಲೆ ಇಡಿ ಅಂತ ಹೇಳ್ತಾ ಇಲ್ಲ, ಆದಷ್ಟು ಒಂದು 7 ಮೇಲೆ ಇಡಕ್ಕೆ ಟ್ರೈ ಮಾಡಿ. ಓಕೆನಾ? ಮತ್ತು ನಿಮ್ಮ ಯಾವುದಾದ್ರೂ ಬ್ಯಾಕ್ಲಾಗ್ಸ್ ಇದೆಯಾ ಅಂತೆಲ್ಲ ಒಂದು ಫಾರ್ಮ್ನಲ್ಲಿ ಫಿಲಪ್ ಮಾಡಿಸ್ಕೊತಾರೆ. ಸೊ ಅದಾದಮೇಲೆ ನಿಮಗೆ ಒಂದು ಕೋಡಿಂಗ್ ರೌಂಡ್ಗೆ ನಿಮಗೆ ಚಾನ್ಸ್ನ ಕೊಡ್ತಾ ಹೋಗ್ತಾರೆ. ಓಕೆನಾ? ಕೋಡಿಂಗ್ ರೌಂಡ್ ಒಳಗಡೆ ನೀವು ಎಂಟ್ರಿ ಆಗಿದ ತಕ್ಷಣ ಏನೇನಿರುತ್ತೆ ಅಂತಂದರೆ, ಕೋಡಿಂಗ್ ಕ್ವಶನ್ಸ್ ಇರುತ್ತೆ. 2 ಅಥವಾ 3 ಕೋಡಿಂಗ್ ಕ್ವಶನ್ ಇರುತ್ತೆ. ಅದರಲ್ಲಿ ಬಂದುಬಿಟ್ಟು ಇಂದಿಷ್ಟು ಟೈಮ್ ಪೀರಿಯಡ್ ಅಂತ ಇರುತ್ತೆ. ಒಂದು 40 minutes 50 minutes ಅನ್ನೋ ಥರ ಇರುತ್ತೆ. ಅಷ್ಟರೊಳಗಡೆ ಆ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಜೊತೆಗೆ ನೀವು ಆಪ್ಟಿಟ್ಯೂಡ್ ಅಂತ ಬರ್ತಾ ಹೋಗುತ್ತಲ್ಲ. ಈಗ ಆಪ್ಟಿಟ್ಯೂಡ್ ಅಂತಂದರೆ ಈ ಡಿಸ್ಟೆನ್ಸ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಒಂದು ವೆಲಾಸಿಟಿ ರಿಲೇಟೆಡ್ ಆಗಿರ್ಬೋದು, ಈ ರೀತಿಯಾದ ಕ್ವಶನ್ಸ್ಗಳೆಲ್ಲ ಈ ಒಂದು ಕೋಡಿಂಗ್ ರೌಂಡ್ನಲ್ಲಿ ಕೇಳ್ತಾ ಹೋಗ್ತಾರೆ. ಅದನ್ನೆಲ್ಲ ನೀವು ಸಾಲ್ವ್ ಮಾಡ್ತಾ ಹೋದ್ರೆ ಸಾಕಾಗುತ್ತೆ. ಅದರಲ್ಲಿ ನೀವು ಪರ್ಫೆಕ್ಟಾಗಿ ಎಲ್ಲದನ್ನು ಆಲ್ಮೋಸ್ಟ್ ಸಾಲ್ವ್ ಮಾಡಿದ್ರೆ, ಅಥವಾ ಟಾಪ್ 10 ಒಳಗಡೆ ನೀವು ಬರೋ ಥರ ಇದ್ದರೆ, ಆ ರೋಲಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಜನನ ಶಾರ್ಟ್ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಒಂದು 30 ಮೆಂಬರ್ಸ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಒಂದು 10 ರೋಲಿಗೆ ಹೈರ್ ಮಾಡ್ತಿದ್ದಾರೆ ಅಂತ ಅಂದರೆ ಒಂದು 30 ಜನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅಷ್ಟು ಜನದಲ್ಲಿ ನಿಮ್ಮನ್ನ ಇಂಟರ್ವ್ಯೂಗೆ ಹೋಗ್ತೀರಾ ಅಂತ ಅರ್ಥ. ಇಂಟರ್ವ್ಯೂನಲ್ಲಿ ನೀವು ಫಸ್ಟ್ ಟೆಕ್ನಿಕಲ್ ರೌಂಡ್ ಇರುತ್ತೆ. ಮೇ ಬಿ ಕಂಪನಿನ ಬೇಸಿಸ್ ಮೇಲೆ ಫಸ್ಟ್ ಟೆಕ್ನಿಕಲ್ ರೌಂಡ್, ಸೆಕೆಂಡ್ ಟೆಕ್ನಿಕಲ್ ರೌಂಡ್ ಈ ಥರ ಕೇಳ್ತಾ ಹೋಗ್ತಾರೆ. ಕೆಲವೊಂದು ಕಂಪನೀಸ್ ಒಂದೇ ಟೆಕ್ನಿಕಲ್ ರೌಂಡ್ನಲ್ಲೇ ಸ್ಟಾಪ್ ಮಾಡ್ತಾ ಹೋಗ್ತಾರೆ. ಅಥವಾ ಬೇರೆ ಕಂಪನೀಸ್ನಲ್ಲಿ ಬಂದ್ಬಿಟ್ಟು 2-3 ಟೆಕ್ನಿಕಲ್ ರೌಂಡ್ನ ಕೇಳ್ತಾ ಹೋದ್ರೂ ಹೋಗ್ಬೋದು. ಆ ಟೆಕ್ನಿಕಲ್ ರೌಂಡ್ಸ್ನಲ್ಲಿ ಏನೇನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತ ಅಂದರೆ, ನಿಮಗೆ ಈ ಕೋಡಿಂಗ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾ ಹೋಗ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ಒಂದು ಊಪ್ಸ್ ರಿಲೇಟೆಡ್ ಅಥವಾ ಬೇಸಿಕ್ಸ್ ಬಗ್ಗೆ ಎಲ್ಲ ನಿಮಗೆ ಕ್ವಶನ್ಸ್ನ ಕೇಳ್ತಾ ಹೋಗ್ಬೋದು. ಆ ಕ್ವಶನ್ಸ್ಗಳ ನೀವು ಆನ್ಸರ್ ಮಾಡೋ ಥರ ರೆಡಿ ಇದ್ದೀರಾ ಅಂತ ಅಂದರೆ, ಅದಾದಮೇಲೆ ನಿಮಗೆ HR ರೌಂಡಿಗೆ ಪುಷ್ ಮಾಡ್ತಾರೆ. ನೀವು ಒಂದು ಗುಡ್ ಕ್ಯಾಂಡಿಡೇಟ್ ಅಂತ ಕನ್ಫರ್ಮ್ ಆದರೆ HR ರೌಂಡಿಗೆ ಪುಷ್ ಮಾಡ್ತಾರೆ. ಆ HR ರೌಂಡ್ನಲ್ಲಿ ಏನೇನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತ ಅಂದರೆ, ನಿಮ್ಮ ಪ್ಯಾಕೇಜ್ ಬಗ್ಗೆ ಎಲ್ಲ ಡಿಸಿಷನ್ಸ್ನ ಮಾತಾಡ್ತಾ ಹೋಗ್ತೀರಾ. ನಿಮಗೆ ಇಷ್ಟು ಪ್ಯಾಕೇಜ್ ಇದೆ, ನಿಮಗೆ ಓಕೆನಾ, ಈ ಥರ ಎಲ್ಲ ಮಾತಾಡ್ತಾ ಹೋಗ್ತೀರಾ. ಅದಾದಮೇಲೆ ನಿಮಗೆ ಪ್ಯಾಕೇಜ್ ಎಲ್ಲ ಓಕೆ ಇದ್ದರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾರೆ. ನಿಮಗೆ ರಿಲೊಕೇಶನ್ಸ್ ಏನಾದ್ರು ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾರೆ. ಅಂದರೆ ಬೆಂಗಳೂರಿನಲ್ಲಿ, ಚೆನ್ನೈನಲ್ಲಿ ರೋಲ್ಸ್ ಇದ್ದರೆ ನೀವು ಚೆನ್ನೈಗೆ ಬರೋಕ್ಕೆ ರೆಡಿ ಇದ್ದೀರಾ ಅಂತೆಲ್ಲ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಮತ್ತು ಅವರ ಕಂಪನಿ ವರ್ಕ್ ಕಲ್ಚರ್ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ಬೋದು HR ರೌಂಡ್ನಲ್ಲಿ. ಅದಾದಮೇಲೆ ನೀವು ಅದರಲ್ಲೂ ಸೆಲೆಕ್ಟ್ ಆದರೆ, ಆಲ್ಮೋಸ್ಟ್ ನೀವು ಸೆಲೆಕ್ಟ್ ಆದ್ರಿ ಅಂತ ಅರ್ಥ. ನಿಮಗೆ ಆಫರ್ ಲೆಟರ್ ಬರ್ತಾ ಹೋಗುತ್ತೆ. ಆ ಕಂಪನಿಗೆ ಹೋಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದು ಒಂದು ಪ್ಲೇಸ್ಮೆಂಟ್ ಯಾವ ಥರ ನಡೆಯುತ್ತೆ ಅಂತ ಒಂದು ಪ್ರೊಸೀಜರ್. ಇವಾಗ ನೀವು ಕಾಲೇಜ್ನಲ್ಲಿ ಪ್ಲೇಸ್ ಆಗಿದ ತಕ್ಷಣ ನಿಮಗೆ ಒಂದಿಷ್ಟು ಟೈಮ್ ಅಂತ ಇರುತ್ತೆ. 2 months 3 months, ಅಥವಾ ನೀವು ಒಂದು 8th ಸೆಮಿಸ್ಟರ್ಗೆ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮನ್ನ ಕಂಪನಿಗೇನೆ ಇಂಟರ್ನ್ಶಿಪ್ಗೆ ಅಥವಾ ಫುಲ್ ಟೈಮ್ ಆಗಿನೇ ಕರ್ಕೊಳ್ತಾ ಹೋಗ್ತಾರೆ. ಓಕೆನಾ? ಇಷ್ಟೆಲ್ಲ ಒಂದು ಪ್ರೊಸೀಜರ್ ಗೊತ್ತಾಗ್ತಾ ಹೋಯಿತು.
ಇದಕ್ಕೆ ಪ್ರಿಪೇರ್ ಆಗ್ತಕ್ಕಂಥದ್ದು ಹೇಗೆ, ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂದಾನೆ ಯಾವ ಥರ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡೋದು ಅನ್ನೋದಕ್ಕೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ಮೊದಲನೇ ಸ್ಟೆಪ್ ಏನು ಅಂತ ಅಂದರೆ ಕಮ್ಯುನಿಕೇಷನ್. ತುಂಬ ಜನ ಹೊಡೆದ ತಿನ್ನೋದೇನೆ ಇಲ್ಲಿ. ಎಷ್ಟೊಂದು ಜನಕ್ಕೆ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕಮ್ಯುನಿಕೇಷನ್ ಒಂದನ್ನೇ ಇಟ್ಕೊಂಡು ಎಷ್ಟೊಂದು ಜನ ಪ್ಲೇಸ್ ಆಗಿಬಿಟ್ಟಿದ್ದಾರೆ. ಸೊ ಕಮ್ಯುನಿಕೇಷನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗಲೇ ಒಂದು 4-5 ಸಾವಿರ ಖರ್ಚು ಮಾಡೋಕ್ಕೆ ಯೋಚನೆನೇ ಮಾಡಬೇಡಿ. ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್. ನೀವು ಪ್ಲೇಸ್ಮೆಂಟ್ಗೆ ಕೂತಾಗ ಇಂಟರ್ವ್ಯೂನಲ್ಲಿ ಮಾತಾಡೋಕ್ಕೆ ಆ ಇಂಗ್ಲೀಷ್ ಕಮ್ಯುನಿಕೇಷನ್ ನಿಮಗೆ ಫ್ಲೂಯೆನ್ಸಿ ಇದ್ದರೆ ಎಂಥ ಇಂಟರ್ವ್ಯೂವರ್ನ ಬೇಕಾದರೂ ಇಂಪ್ರೆಸ್ ಮಾಡ್ಬಿಡ್ಬೋದು. ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಇಂಗ್ಲೀಷ್ ಫ್ಲೂಯೆನ್ಸಿ ಒಂದೇ ಅಲ್ಲ, ಎಲ್ಲೆಲ್ಲಿ ಯಾವ ಥರ ಮಾತಾಡಬೇಕು, ಯಾವ ಥರ ಆ್ಯಕ್ಟ್ ಮಾಡಬೇಕು, ನಿಮಗೆ ಗೊತ್ತಿಲ್ತಲೇ ಇದ್ದಾಗ ಯಾವ ಥರ ಆನ್ಸರ್ನ ಮಾಡಬೇಕು, ಅವ್ರು ಏನನ್ನ ಕೇಳ್ತಾ ಇದ್ದಾರೆ ಅದಕ್ಕೆ ತಕ್ಕಂಗೆ ಯಾವ ಥರ ಮಾತಾಡಬೇಕು, ಇವೆಲ್ಲ ಬಂದ್ಬಿಟ್ಟು ಕಮ್ಯುನಿಕೇಷನ್ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಸೊ ಆನ್ಲೈನಲ್ಲೇ ಆಗಲಿ ಆಫ್ಲೈನಲ್ಲೇ ಆಗಲಿ ನಿಮ್ಮ ಸುತ್ತಮುತ್ತ ಒಂದು ಒಳ್ಳೆ ಕಮ್ಯುನಿಕೇಷನ್ ಪ್ಲಾಟ್ಫಾರ್ಮ್ಗೆ ಸೇರ್ಕೊಂಡ್ಬಿಟ್ಟು ಚೆನ್ನಾಗಿ ಕಮ್ಯುನಿಕೇಷನ್ನ ಡೆವಲಪ್ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ನೀವು ಕಂಪನಿ ಒಳಗಡೆ ಜಾಯ್ನ್ ಆಗಿಬಿಟ್ರೆ ಅಲ್ಲೆಲ್ಲ ಫುಲ್ ಇಂಗ್ಲೀಷ್ನಲ್ಲೇ ಮಾತಾಡ್ತಾ ಇರುತ್ತೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಬಬ್ಬ ಅನ್ಬಾರ್ದು. ನಾನು ಆ್ಯಕ್ಚುಲಿ ಅದನ್ನು ಫೇಸ್ ಮಾಡಿದ್ದೀನಿ, ಆ ಇಶ್ಯೂನ ಎಷ್ಟೊಂದು ಕಡೆ ಅವಮಾನನೂ ಪಟ್ಟಿದ್ದೀನಿ. ಸೊ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದ್ರ ಕಡೆ ಫೋಕಸ್ ಮಾಡ್ತಾ ಹೋಗಿ. ಇದು ಮೊದಲನೇ ವಿಷಯ. ಎರಡನೇದೇನು ಅಂತ ಅಂದರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲ್ತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಅದು ಮೇ ಬಿ ಒಂದು ಪವರ್ಫುಲ್ ಲ್ಯಾಂಗ್ವೇಜ್ನ ಕಲ್ತ್ಕೊಂಡ್ರೆ ತುಂಬ ಒಂದು ಉಪಯೋಗ ಆಗುತ್ತೆ ನಿಮಗೆ. ಇವಾಗ C++ ಎಲ್ಲ ಇದೆಯಲ್ಲ, ಅವೆಲ್ಲ ಬಂದ್ಬಿಟ್ಟು ಪವರ್ಫುಲ್ ಲ್ಯಾಂಗ್ವೇಜ್ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಪವರ್ಫುಲ್ಲೇ ಆಗಿರ್ಬೋದು, ಬಟ್ ಆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಇಟ್ಕೊಂಡು ಮಲ್ಟಿಪಲ್ ಆಸ್ಪೆಕ್ಟ್ಸ್ನಲ್ಲಿ ನೀವು ವರ್ಕ್ ಮಾಡ್ಬೋದಾ ಅನ್ನೋದನ್ನು ಥಿಂಕ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಪೈಥಾನ್ ಅಂತ ತಗೊಂಡ್ರೆ ಅದರಲ್ಲೇ ಬಂದು ಮಷಿನ್ ಲರ್ನಿಂಗ್ ಮಾಡ್ಬೋದು, ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್ ಕೋಡ್ನ ಬರೀತಾ ಹೋಗ್ಬೋದು, ಆ್ಯಪ್ ಡೆವಲಪ್ಮೆಂಟ್ ಮಾಡ್ಬೋದು, ವೆಬ್ ಡೆವಲಪ್ಮೆಂಟ್ ಮಾಡ್ಬೋದು. ಈ ಥರ ತುಂಬ ಪವರ್ಫುಲ್ ಲ್ಯಾಂಗ್ವೇಜ್, ತುಂಬ ಆಸ್ಪೆಕ್ಟ್ಸಲ್ಲಿ ವರ್ಕ್ ಮಾಡ್ಬೋದು. ಅಂಥ ಲ್ಯಾಂಗ್ವೇಜ್ನ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಪಿಕ್ ಮಾಡ್ಕೊಳ್ಳಿ. ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಜಾವಾನ ಪಿಕ್ ಮಾಡ್ಕೊಳ್ಳಿ. ನಾನು ಕೂಡ ಜಾವಾ ಡೆವಲಪರ್ ಆಗಿದ್ದೀನಿ. ತುಂಬ ಕಡೆ ಜಾವಾನ ತುಂಬ ವರ್ಲ್ಡ್ ವೈಡ್ ತುಂಬಾ ಯೂಸ್ ಮಾಡ್ತಾ ಇರ್ತಾರೆ. ಸೊ ಜಾವಾನ ಪಿಕ್ ಮಾಡ್ಕೊಳ್ಳಿ, ಜಾವಾದಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬೇಸಿಕ್ಕಾಗಿ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲ್ತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ನಿಮಗೆ ಇಷ್ಟ ಅಂದರೆ ಪೈಥಾನ್ ಕೂಡ ಕಲ್ತ್ಕೊಳ್ತಾ ಹೋಗ್ಬೋದು. ಅದನ್ನು ಬೇಸಿಕ್ಕಿಂದ ಒಂದು ಕೋರ್ ಕಾನ್ಸೆಪ್ಟ್ನ ಕಲ್ತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಚಿಕ್ಕ ವಿಷಯಗಳು, ಸಿಂಟ್ಯಾಕ್ಸ್ಗಳು, ಒಂದು ಪ್ರೋಗ್ರಾಮಿಂಗ್ ಒಂದು ಇನ್ಪುಟ್ನ ಕೊಟ್ಟರೆ ನೀವು ಅದಕ್ಕೆ ಕರೆಕ್ಟಾಗಿ ಕೋಡ್ ಬರೆಯೋ ಥರ ಇರಬೇಕು, ಔಟ್ಪುಟ್ ಬರ್ಸೋ ಥರ ಇರಬೇಕು. ಈ ಲೆವೆಲಲ್ಲಿ ಪ್ರಿಪೇರ್ ಆಗ್ತಾ ಹೋಗಿ. ಇದು ಒಂದು ಮೊದಲನೇ ಸ್ಟೆಪ್ಪು. ಎರಡನೇ ಸ್ಟೆಪ್ ಏನು ಅಂತ ಅಂದರೆ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಾದ್ಮೇಲೆ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಆಲ್ಗಾರಿದಮ್ಸ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಡೇಟಾ ಸ್ಟ್ರಕ್ಚರ್ಸ್ನ ಅಂತ ಹೇಳಿದ್ರೆ ನೀವು ಅರೇಸ್ ಆಗಿರ್ಬೋದು, ಕ್ಯೂಸ್ ಆಗಿರ್ಬೋದು, ಗ್ರಾಫ್ಸ್ ಆಗಿರ್ಬೋದು, ಅಥವಾ DP ಪ್ರೊಕಷನ್ಸ್ ಆಗಿರ್ಬೋದು, ಇವನ್ನೆಲ್ಲನೂ ಬೇಸಿಗಾಗಿ ಕಲ್ತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಯಾವ ಥರ ಸ್ಟೋರ್ ಮಾಡೋದು, ಯಾವ ಥರ ರಿಟ್ರೈವ್ ಮಾಡೋದು, ಯಾವ ಥರ ಯೂಸ್ ಮಾಡೋದು, ಯಾವ್ಯಾವ ಪ್ರಾಬ್ಲಮ್ಸ್ ಬಂದಾಗ ಯಾವ ಥರ ನೀವು ಅನಲೈಸ್ ಮಾಡೋದು, ಇದನ್ನೆಲ್ಲ ಕಲ್ತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಡೇಟಾ ಸ್ಟ್ರಕ್ಚರ್ಸ್ದು ಒಂದು ಕೋರ್ಸ್ನ ಕಲ್ತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಇವನ್ನೆಲ್ಲ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೋರ್ಸ್ ಲಿಂಕ್ನ ಹಾಕ್ತಾ ಹೋಗ್ತೀನಿ. ನಾನು ಫ್ರೀ ಯೂಟ್ಯೂಬ್ನಲ್ಲಿ ಅವೈಲಬಲ್ ಇರತಕ್ಕಂಥ ಕೋರ್ಸ್ಗಳನ್ನೇ ಒಂದು ವೀಡಿಯೋಸ್ಗಳನ್ನೇ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಹೋಗ್ತೀನಿ. ಅದನ್ನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾ ಹೋಗಿ. ಓಕೆನಾ? ಫಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅದಾದಮೇಲೆ ಡೇಟಾ ಸ್ಟ್ರಕ್ಚರ್ಸ್. ಇದು ಕಲ್ತಾದ್ಮೇಲೆ ನೀವೇನು ಮಾಡಿ ಅಂತ ಅಂದರೆ ಲೀಡ್ ಕೋಡ್, ಕೋಡ್ ಚೆಫ್ ಇಲ್ಲೆಲ್ಲ ಬಂದ್ಬಿಟ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಹೋಗಿ. ಇದು ಥರ್ಡ್ ಸ್ಟೆಪ್. ಓಕೆನಾ? ಇಲ್ಲೆಲ್ಲ ಹೋಗ್ಬಿಟ್ಟು ಈಸಿ ಟು ಮೀಡಿಯಂ ಲೆವೆಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅವು ಬೇಸಿಕ್ ಪ್ರಾಬ್ಲಮ್ಸ್ ಎಲ್ಲ ಇರ್ತಾವಲ್ಲ, ಯಾವ ಥರ ರಿಟ್ರೈವ್ ಮಾಡೋದು, ಯಾವ ಥರ ಸ್ಟೋರ್ ಮಾಡೋದು, ಚಿಕ್ಕ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಎಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ ಅಂತಂದರೆ GFGನಲ್ಲಿ 222 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ಲೀಡ್ ಕೋಡ್ನಲ್ಲಿ ಬಂದ್ಬಿಟ್ಟು 100+ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ಕೋಡ್ ಚೆಫ್ನಲ್ಲಿ ಬಂದ್ಬಿಟ್ಟು 200+ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ವಿತಿನ್ 8 ಮಂತ್ಸ್ ಆಫ್ ಸ್ಪ್ಯಾನ್ನಲ್ಲಿ ನಾನು ಇಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ. ಜಾಸ್ತಿ ಬಂದು ಈಸಿ ಟು ಮೀಡಿಯಂ ಲೆವೆಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ವಿಲ್ ಹೆಲ್ಪ್ಸ್ ಯು ಅ ಲಾಟ್. ಓಕೆನಾ? ಈಸಿ ಟು ಮೀಡಿಯಂ ಲೆವೆಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ. ಬೇಕಾದರೆ ನಿಮಗೆ ಅದನ್ನು ಕೂಡ ಯಾವ್ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ಇದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಹೋಗ್ತೀನಿ. ಸ್ಟ್ರೈವರ್ ಅಂತ ಒಬ್ಬ ಯೂಟ್ಯೂಬರ್ ಇದ್ದಾರೆ, ಅವ್ರನ್ನ ನೋಡ್ಕೊಂಡು ನಾನು ಫಾಲೋ ಮಾಡ್ತಾ ಹೋದೆ. ಅವ್ರ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು 400 ಪ್ರಾಬ್ಲಮ್ಸ್ ಇದೆ. ಅದನ್ನು ನೀಟಾಗಿ ಫಾಲೋ ಮಾಡಿಬಿಟ್ರೆ ಸಾಕು, ನಿಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತಾ ಹೋಗುತ್ತೆ. ಅದರಲ್ಲಿ ನೀವು ಕಲ್ತ್ಕೊಳ್ತಾ ಹೋಗಿ. ಓಕೆನಾ? ಇದು ಒಂದು 3ನೇ ಸ್ಟೆಪ್. 4ನೇ ಸ್ಟೆಪ್ ಏನು ಅಂತ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಕೋಡಿಂಗ್ ಲ್ಯಾಂಗ್ವೇಜಸ್ನ ಕಲ್ತ್ಕೊಳ್ತಾ ಹೋಗಿ. ಓಕೆನಾ? ಇದು ಮೇ ಬಿ ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು. ಇವಾಗ ಟ್ರೆಂಡಿಂಗ್ ಇರ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ತುಂಬಾ ವ್ಯಾಲ್ಯೂನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ಕಂಪನೀಸ್ನವರು. ರಿಯಾಕ್ಟ್ JS ಆಗಿರ್ಬೋದು, ಆಂಗ್ಯುಲರ್ JS ಆಗಿರ್ಬೋದು, ವ್ಯೂ ಅಂತ ಹೇಳ್ತಾರೆ. ಇದನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಳ್ತಾ ಹೋಗಿ. ಇದು ಬಂದ್ಬಿಟ್ಟು ಫ್ರಂಟ್ ಎಂಡ್ ಥಿಂಗಿಗೆ. ಬ್ಯಾಕ್ ಎಂಡ್ ಬಂದ್ಬಿಟ್ಟು ನೀವು ಜಾವಾ ಕಲ್ತಿದ್ದೀರಾ ಅಂತ ಅಂದರೆ ಸ್ಪ್ರಿಂಗ್ ಬೂಟ್ನ ಕಲಿತಾ ಹೋಗಿ, ಅಥವಾ ನೀವು ಪೈಥಾನ್ ಕಲ್ತಿದ್ದೀರಾ ಅಂತಂದರೆ ಫ್ಲಾಸ್ಕ್ನ ಕಲಿತಾ ಹೋಗಿ. ಇದು ಒಂದು ಬ್ಯಾಕ್ ಎಂಡ್. APIಸ್ನ ಬರೆಯೋದು ಹೇಗೆ, ಒಂದು ಡೇಟಾಬೇಸಿಂದ ಫುಲ್ ಮಾಡಿ ಫ್ರಂಟ್ ಎಂಡ್ನಲ್ಲಿ ಡಿಸ್ಪ್ಲೇ ಮಾಡೋದು ಹೇಗೆ, ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಅದನ್ನೆಲ್ಲ ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿತಾ ಹೋಗಿ. ಓಕೆನಾ? ಅದ್ರ ಜೊತೆಗೆ ನೀವು ಪ್ರಾಬ್ಲಮ್ನೂ ಕೂಡ ಎವ್ರಿ ಡೇ ಸಾಲ್ವ್ ಮಾಡ್ತಾನೆ ಇರಬೇಕು. ಯಾಕಂತಂದರೆ ಅದು ಗ್ರಿಪ್ ಬಿಟ್ಟು ಹೋಗ್ಬಿಡುತ್ತೆ. ಅದರಿಂದಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರಿ. ಇಲ್ಲಿ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಥಿಂಗ್ಸ್ನ ಕೂಡ ಲರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿ. ಇದೆಲ್ಲ ಮುಗ್ದಾದ್ಮೇಲೆ ಇದು ಒಂದು 4th ಸ್ಟೆಪ್. ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಎಂಡ್ ಎಲ್ಲ ಕಲ್ತಿದ್ದೀರಾ ಅಂದಾದ್ಮೇಲೆ 5ನೇ ವಿಷಯ, ಒಂದು ಒಳ್ಳೆ ಪ್ರಾಜೆಕ್ಟ್ನ ಮಾಡಿ. ಒಂದು ಒಳ್ಳೆ ಇನೋವೇಟಿವ್ ಆಗಿ ಥಿಂಕ್ ಮಾಡಿ. ರಿಯಲ್ ವರ್ಲ್ಡ್ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ. ಯಾರಿಗೂ ನಾವು ರೆಪ್ರೆಸೆಂಟ್ ಮಾಡೋದು ಬೇಡ ಕಾಲೇಜಲ್ಲಿ. ನೀವಾಗಿನೇ ಥಿಂಕ್ ಮಾಡಿ, ಕಷ್ಟಪಟ್ಟು ಒಂದು ಪ್ರೋಗ್ರಾಮ್ನ ಬರೆದು
ಒಂದು ಪ್ರಾಜೆಕ್ಟ್ನ ಬರೀತಾ ಹೋಗಿ. ಅವಾಗ ನಿಮಗೆ ಒಂದು ರಿಯಲ್ ಆಗೇನೆ ಒಬ್ಬ ಡೆವಲಪರ್ ಫೀಲ್ ಕೊಡ್ತಾ ಹೋಗುತ್ತೆ ನಿಮಗೆ. ನನ್ನ ಕೈಲಿ ಯಾವುದೋ ಒಂದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ನ ಬರೆಯೋಕ್ಕಾಗುತ್ತೆ ಅಂತಕ್ಕಂಥ ಒಂದು ಕೆಪಬಿಲಿಟಿ ನಿಮ್ಮ ಹತ್ರ ಬಿಲ್ಡ್ ಆಗ್ತಾ ಹೋಗುತ್ತೆ. ಇದು ಬಂದು 5ನೇ ಸ್ಟೆಪ್, ಒಂದು ಪ್ರಾಜೆಕ್ಟ್ನ ಮಾಡಿ. 6ನೇ ಸ್ಟೆಪ್ ಏನು ಅಂತ ಅಂದರೆ, ಒಂದು ಪ್ರಾಜೆಕ್ಟ್ ಆಯಿತು, ಎವ್ರಿ ಡೇ ಕೋಡ್ನ ಮಾಡ್ತಾ ಇದ್ದೀರಾ, ಇಂಗ್ಲೀಷ್ ಕಮ್ಯುನಿಕೇಷನ್ನ ಕಲ್ತಿದ್ದೀರಾ, ಸೊ ಎವ್ರಿಥಿಂಗ್ ಸಾರ್ಟೆಡ್ ಔಟ್. ಅದಾದಮೇಲೆ ನೀವು ಮಾಡಬೇಕಾಗಿರೋ ಸ್ಟೆಪ್ ಏನು ಅಂತಂದರೆ ಆಪ್ಟಿಟ್ಯೂಡ್. ಆಪ್ಟಿಟ್ಯೂಡ್ ಯಾಕೆ ಅಂತ ಅಂದರೆ, ನೀವು ಫಸ್ಟ್ಗೆ ಕೋಡಿಂಗ್ ರೌಂಡ್ ಇರುತ್ತಲ್ಲ, ಅದರಲ್ಲಿ ಕೋಡಿಂಗ್ನ ಮಾಡೋಕ್ಕೆ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀರಾ. ಆಪ್ಟಿಟ್ಯೂಡ್ ಕ್ವಶನ್ಸ್ ಇರುತ್ತಲ್ಲ, ಅದನ್ನು ಸಾಲ್ವ್ ಮಾಡೋಕ್ಕೆ ನೀವು ಆಪ್ಟಿಟ್ಯೂಡ್ನ ಕಲಿಬೇಕಾಗುತ್ತೆ. ಇದು 6ನೇ ವಿಷಯ. ಆಪ್ಟಿಟ್ಯೂಡ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಡಿಸ್ಟೆನ್ಸ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಇದರ ಬೇಸಿಸ್ ಮೇಲೆಲ್ಲ ಪ್ರಾಬ್ಲಮ್ಸ್ನ ಯಾವ ಥರ ಸ್ಟಾರ್ಟ್ ಮಾಡೋದು, ಯಾವ ಥರ ಸಾಲ್ವ್ ಮಾಡೋದು ಅನ್ನೋದನ್ನ ಕಲ್ತ್ಕೊಳ್ತಾ ಹೋಗಿ. ಓಕೆನಾ? ವಿತಿನ್ ಎ ಟೈಮ್ ಸ್ಪ್ಯಾನಲ್ಲಿ ನೀವು ಯಾವ ಥರ ಸಾಲ್ವ್ ಮಾಡ್ತೀರಾ, 1 ನಿಮಿಷ 2 ನಿಮಿಷದಲ್ಲಿ ಯಾವ ಥರ ಫಾಸ್ಟಾಗಿ ಸಾಲ್ವ್ ಮಾಡೋದು ಅನ್ನೋದನ್ನು ಕ್ಲಿಯರಾಗಿ ಕಲ್ತ್ಕೊಳ್ತಾ ಹೋಗಿ. ಇದು ಒಂದು 6ನೇ ವಿಷಯ. ಇಷ್ಟು ವಿಷಯಗಳು ನೀವು ಮಾಡಿಬಿಟ್ರೆ 100% ಹೇಳ್ತೀನಿ, ಒಂದು ಒಳ್ಳೆ ಟಾಪ್ MNC ಕಂಪನಿನಲ್ಲೇ ನೀವು ಪ್ಲೇಸ್ ಆಗ್ತಾ ಹೋಗ್ಬೋದು. ನಿಮ್ಮ ಕಾಲೇಜಿಗೆ ಬರ್ತಕ್ಕಂಥ ಟಾಪ್ ಕಂಪನಿಗೆ ನೀವು ಪ್ಲೇಸ್ ಆಗ್ಬೋದು. ಒಳ್ಳೆ ಕಂಪನಿನಲ್ಲಿ ಹೈಯೆಸ್ಟ್ ಪ್ಯಾಕೇಜ್ನ ನೀವು ಹೊಡಿತಾ ಹೋಗ್ಬೋದು. ಇಷ್ಟೇ ವಿಷಯ ಬೇಕಾಗಿರ್ತಕ್ಕಂಥದ್ದು, ನಮಗೆ ಇನ್ನೇನು ಬೇಕಾಗಿಲ್ಲ. ಓಕೆನಾ? ತುಂಬ ವಿಷಯಗಳನ್ನ ನಾವು ತಲೆಗೆ ಹಾಕೊಳ್ತಾ ಹೋಗ್ತೀವಿ, ಅಷ್ಟೊಂದರ ರಿಸ್ಕ್ ತಗೊಳ್ತಾ ಹೋಗ್ಬೇಡಿ. ಒಂದು ಕಮ್ಯುನಿಕೇಷನ್, ಕೋಡಿಂಗ್, ಅದಾದಮೇಲೆ ಒಂದು ಪ್ರಾಜೆಕ್ಟ್, ಜೊತೆಗೆ ಆಪ್ಟಿಟ್ಯೂಡ್, ಇಷ್ಟು ಗೊತ್ತಿದ್ರೇ ಸಾಕು. ಪರ್ಫೆಕ್ಟಾಗಿ ಒಂದು ಒಳ್ಳೆ ಪ್ಯಾಕೇಜನ್ನು ನೀವು ಹೊಡಿತಾ ಹೋಗ್ಬೋದು. ನಿಮಗೇನೋ ಇನ್ನರಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಮ ಹತ್ರ. ಈ ಥರ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೋದು. ಓಕೆನಾ? ಈ ವಿಡಿಯೋ ಮೇ ಬಿ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟೊಂದು ಡೌಟ್ಸ್ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ, ಏನೇನು ಮಾಡೋದು, ಏನೇನು ಎತ್ತತ್ತಾ, ಈ ಥರ ಎಲ್ಲ. ನಾನು ನಿಮಗಿದ್ದೀನಿ ಅಂತ ನಂಬ್ಕೊಳ್ಳಿ, ನಾನು ನಿಮ್ಮ ಅಣ್ಣನ ಥರ ಫೀಲ್ ಮಾಡ್ಕೊಳ್ಳಿ. ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ. ನಿಮಗೆ ಏನೇ ಕ್ವಶನ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಹೋಗಿ. ಐ ಆಮ್ ಹ್ಯಾಪಿ ಟು ಆನ್ಸರ್ ಯು ಫಾರ್ ಆಲ್ ದ ಕ್ವಶನ್ಸ್. ನಾನು ಇಷ್ಟೊಂದು ಜನ ನನಗೆ ಕಾಲ್ ಮಾಡ್ತಾ ಇರ್ತಾರೆ, ಯಾವ ಥರ ಇಂಟರ್ವ್ಯೂ ಪ್ರಿಪೇರ್ ಆಗಲಿ ಅಂತ ಕೇಳ್ತಾ ಇರ್ತಾರೆ. ನನ್ನ ಜೂನಿಯರ್ಸ್ ಆಗಿರಲಿ, ನನ್ನ ಫ್ರೆಂಡ್ಸ್ ಆಗಿರಲಿ, ಇಷ್ಟೊಂದು ಜನ ಕೇಳ್ತಾ ಇರ್ತಾರೆ. ಅವ್ರಿಗೂ ಕೂಡ ನಾನು ಇದನ್ನೇ ಸಜೆಸ್ಟ್ ಮಾಡ್ತಕ್ಕಂಥದ್ದು. ಓಪನ್ ಆಗಿ ಎಲ್ಲ ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ತಾ ಹೋಗಿದ್ದೀನಿ. ನಿಮಗೆ ಹೆಲ್ಪ್ ಆಗೋ ಥರ ವೀಡಿಯೋಸ್ ಯಾವುದು ಅಂತ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಹೋಗ್ತಿದ್ದೀನಿ. ಅದನ್ನು ಕೂಡ ಚೆಕ್ ಮಾಡಿ ನೋಡಿ. ಎಲ್ಲದನ್ನು ಕ್ಲಿಯರಾಗಿ ಕಲ್ತ್ಕೊಳ್ಳಿ. ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನನ್ನ ಮೇಲ್ ID ಕೂಡ ಕೊಡ್ತಾ ಹೋಗ್ತೀನಿ. ನಿಮಗೆ ಏನೇ ಡೌಟ್ ಇದ್ರೂ ಮೇಲ್ ಮಾಡಿ ನನಗೆ ಕೇಳ್ತಾ ಹೋಗಿ, ನಾನು ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆನಾ? Thank you so much for watching. See you in next video. I hope everyone will get placed to the one of the top companies. See you in next video. Karthik.